ಖಂಡಿತ ನಮ್ಮ ಕ್ಯಾಮ್ರಾಮನ್ ಬಂದಿಲ್ಲ, ಅವರ ಫಾದರ್ ಬಂದಿದ್ದಾರೆ. ಸರ್ ಮೂರ್ತಿ ಸರ್ ದಯವಿಟ್ಟು ಬನ್ನಿ ಸರ್, ಬನ್ನಿ, ಪರವಾಗಿಲ್ಲ ಬನ್ನಿ ಸರ್, ತೊಂದರೆ ಬನ್ನಿ ನಮ್ಮ ಟೆಕ್ನಿಷಿಯನ್ ಯಾರು ಮಿಸ್ ಆಗಿದ್ದಾರೆ ಗೊತ್ತಾಗ್ತಾ ಇಲ್ಲ. ಓಕೆ ಸರ್, ಸರ್ ಬರ್ತೀವಿ ಸರ್, ಸರಿ ಸರ್. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಈಗ ನೀವು ಸಾಂಗು ಮತ್ತು ಟ್ರೈಲರ್ ನೋಡಿದ್ರಿ. ಸಿನಿಮಾ ಶುರುವಾಗಿ ಸುಮಾರು ಒಂದು 3 ವರ್ಷ ಮೇಲಾಗಿದೆ. ಕಾರಣಾಂತರಗಳಿಂದ ಸ್ವಲ್ಪ ಲೇಟ್ ಆಯಿತು. ಈಗ ಎಲ್ಲ ರೆಡಿಯಾಗಿ ಥಿಯೇಟ್ರ್ ಬರೋದಕ್ಕೆ ಸಿದ್ಧವಾಗಿದೆ ಸರ್. ಜನವರಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ನಾವು ರಿಲೀಸ್ ಮಾಡೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಆದ್ದರಿಂದ ತಮ್ಮೆಲ್ಲರ ಸಪೋರ್ಟು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಲಾಸ್ಟ್ ಟೈಮು ಮಾಡೋದಕ್ಕೂ ಕೂಡ ಬಸ್ನವರು ತುಂಬಾ ಸಪೋರ್ಟ್ ಮಾಡಿದ್ದೀರ. ಅವತ್ತುವರೆಗೂ ನಮ್ಮ ಛಾಯಾ ಸಿನಿಮಾ ಯಾರಿಗೂ ಅಂತ ಗೊತ್ತಿರಲಿಲ್ಲ. ಆ ಪ್ರೆಸ್ ಮೀಟ್ ಮಾಡಿದ್ಮೇಲೆ ಗೊತ್ತಾಗಿತ್ತು ಛಾಯಾ ಸಿನಿಮಾ ಈ ಮಟ್ಟಕ್ಕಿದೆ ಅಂತೇಳಿ. ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಈ ಸಪೋರ್ಟ್ ನಮಗೆ ರಿಲೀಸ್ ಆಗಿ ನನ್ನ ಸಿನಿಮಾ ಚೆನ್ನಾಗಿ ಹೋಗೋ ತನಕ ಇರುತ್ತೆ ಅಂತ ಕೇಳ್ಕೊತೀವಿ ಸರ್. ಸರ್ ಛಾಯಾ ಒಂದು ಫ್ರೆಂಡ್ಗಳು ಮಧ್ಯೆ ನಡೆಯುವಂಥದ್ದು, ಅಂದರೆ ಒಬ್ಬ 4 ಜನ ಇಂಜಿನಿಯರ್ ಮಧ್ಯೆ ನಡೆಯುವಂಥದ್ದು. ಒಂದು ರೂಮ್ನಲ್ಲಿ ಏನು ಅವರು 4 ಜನ ವಾಸ ಮಾಡ್ತಾ ಇರ್ತಾರೆ. ಅಲ್ಲಿ ಹೀರೋ ಮದುವೆ ಬಂದಮೇಲೆ ಅಲ್ಲಿ ಏನೇನು ಬೇರೆ ಥರ ಘಟನೆಗಳೆಲ್ಲ ನಡ್ಕೊಂಡು ಹೋಗುತ್ತೆ. ಆ ಘಟನೆಗಳಿಗೆ ಮೂಲ ಕಾರಣಗಳೇನಂತ ಹುಡ್ಕೊಂಡು ಹೋಗುತ್ತೆ ಸರ್ ಛಾಯಾ ಸಿನಿಮಾ. ಸರ್ ಆರ್ ಬೇಸ್ ಸರ್, ಆರ್ ಬೇಸ್ ಸರ್. ಒಂದು 150ರಿಂದ 200 ಸಿನಿಮಾ ಕೊರಿಯೋಗ್ರಫಿ ಮಾಡಿದ್ದೀನಿ ಸರ್. ನನ್ನ ಇಂಡಸ್ಟ್ರಿ ಬಂದು 26 ವರ್ಷ ಆಯ್ತು ಸರ್. ನನ್ನ ಸಿನಿಮಾ ಸಿನಿಮಾ ಪಟ್ಟು ನಾನು ಉಪೇಂದ್ರ ಸರ್ ಜೊತೆ ಪಟ್ಟು ಮಾರಿಕೊಂಡು ಊರಿ ಮೇಲೆ ಹಂಗೆ ಅಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ವರ್ಕ್ ಮಾಡಿದ್ದು. ಅಲ್ಲಿಂದ ಆಲ್ಮೋಸ್ಟ್ ಎಲ್ಲ ಹೀರೋಗಳ ಜೊತೆನೂ ಕೆಲಸ ಮಾಡಿದ್ದೀನಿ ಸರ್. ಈಗ ಹೆಚ್ಚು ಕಡಿಮೆ ಒಂದು 150ರಿಂದ 200 ಸಿನಿಮಾ ಕೊರಿಯೋಗ್ರಫರ್, ಅಸ್ಟೆಂಟ್ ಕೊರಿಯೋಗ್ರಾಫರ್ಗೆ ಹೆಚ್ಚು ಕಡಿಮೆ 600ರಿಂದ 700 ಸಿನಿಮಾ ಮಾಡಿದ್ದೀನಿ ಸರ್. ಯಾವ ಸರ್? ಫಸ್ಟ್ ಕಾಪಿ ರೆಡಿಯಾಗಿ ಲಾಸ್ಟ್ ಇಯರ್ ಸರ್, 22 ಸರಿ ಸರ್ ಆಗಿದೆ ಸರ್. ಹೌದು ಸರ್, ಖಂಡಿತವಾಗ್ಲು ಸರ್. ಸ್ವಲ್ಪ ಹಾರರ್ ಇದೆ ಸರ್, ಸ್ವಲ್ಪ ಹಾರರ್ ಇದೆ. ಅದರಿಂದ ಸರ್ ಜನವರಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಮಾತುಕತೆ ಆಗಿದೆ ಸರ್, ಮರಿಸ್ವಾಮಿ ಅಂತೇಳಿ ಮಾತುಕತೆ ಎಲ್ಲ ಆಗಿದೆ. ಜನವರಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಫಿನಿಶ್ ಮಾಡ್ಕೊಂಡು ನಮ್ಮ ಸಿರಿ ಮ್ಯೂಸಿಕ್ ಮುಖಾಂತರದಿಂದ ಎಲ್ಲ ಸ್ವಲ್ಪ ಸಾಂಗೋಪಸಾಂಗವಾಗಿ ನಡೀತಾ ಇದೆ ಸರ್. ಮತ್ತೆ ನಮ್ಮ ವೇದಿಕೆ ಮೇಲಿರುವ ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ನನ್ನೆಲ್ಲ ಸ್ನೇಹಿತರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಈ ಒಂದು ಛಾಯಾ ಚಿತ್ರದ ನಿರ್ದೇಶಕರು ನನ್ನ ಆತ್ಮೀಯ ಸ್ನೇಹಿತರು ಜಗ್ಗು ಮಾಸ್ಟರ್. ಸೊ ನನ್ನ ಎಲ್ಲ ಸಿನಿಮಾಗಳಲ್ಲಿ ಅವ್ರ ಕೊರಿಯೋಗ್ರಾಫಿ ಇದ್ದೇ ಇರುತ್ತೆ. ಸೊ ತುಂಬ ಕಷ್ಟಪಟ್ಟು ಒಂದು ಸಿನಿಮಾನ ಇಷ್ಟಪಟ್ಟು ಮಾಡಿದ್ದಾರೆ. ಹಾಗೆ ನಮ್ಮ ನಿರ್ಮಾಪಕರಾದ ನಂದಾ ಮೇಡಮ್ಗೆ ನನ್ನ ತುಂಬ ಹೃದಯದ ನಾನು ನಿರ್ಮಾಪಕರ ಬಗ್ಗೆ ಹೇಳೋದು ಬರ್ಬಿಟ್ಟೆ ಸರ್, ದಯವಿಟ್ಟು ಕ್ಷಮಿಸಬೇಕು ಮೇಡಮ್. ಯಾಕಂದರೆ ಇದೆಲ್ಲ ಸಿನಿಮಾ ಆಗೋದಕ್ಕೆ ಮೂಲ ಕಾರಣ ನಮ್ಮ ನಂದಾ ಮೇಡಮ್ ಅವರ ಸಪೋರ್ಟಿಂದನೇ ಈ ಸಿನಿಮಾ ಆಗಿರೋದು. ಅದಕ್ಕೆ 100ಕ್ಕೆ 100ರಷ್ಟು ಆ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರೊಬ್ಬರು ನಾನು ಸಪೋರ್ಟ್ ಮಾಡಲಿಲ್ಲ ಅಂದಿದ್ರೆ ಈ ಸಿನಿಮಾ ಇಲ್ಲಿ ತನಕ ಬರೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಸರ್. ಇದು ನಾನು ಆಮೇಲೆ ಹೇಳೋಣ ಅಂದ್ಕೊಂಡಿದ್ದೆ ಮೇಡಮ್ ಕೊಟ್ಟಾಗ. ಆದ್ದರಿಂದ ಅವ್ರ ಸಪೋರ್ಟಿಂದನೇ ಸರ್ ಇವತ್ತು ಏನು ಛಾಯಾ ಸಿನಿಮಾ ಆಗಿದೆ. ಅದು ನನಗಿನ್ನ ಹೆಚ್ಚಾಗಿ ಆ ಸಿನಿಮಾ ಇವತ್ತು ರಿಲೀಸ್ ಆಗ್ತದೆ ಅಂದರೆ ಅವ್ರಿಗೆ ಸಲ್ಬೇಕು ಸರ್. ಅದು ನಂದಾ ಮೇಡಮ್ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಯಾಕೆಂದರೆ ಒಬ್ಬ ನಿರ್ಮಾಪಕರು ಇದ್ರೇ ನಮ್ಮಂಥ ಕಲಾವಿದರು ಬಿಂಬಿಸ್ಕೊಳ್ಳೋಕ್ಕೆ ಸಾಧ್ಯ. ಸೊ ಈ ಛಾಯಾಚಿತ್ರದಲ್ಲಿ 4 ಗೀತೆಗಳಿದೆ. 4 ಗೀತೆಗಳು ನಾನೇ ರಚನೆ ಮಾಡಿದ್ದೀನಿ. ಹಾಗೆ 4 ಸಾಂಗ್ಗಳು ನಾನೇ ಕಂಪೋಸ್ ಮಾಡಿದ್ದೀನಿ. ಇಷ್ಟೊತ್ತು ನೀವು ಸಾಂಗ್ಸ್ ಎಲ್ಲ ನೋಡಿದ್ರಿ, ತುಂಬ ಚೆನ್ನಾಗಿದೆ. ಸಿರಿ ಸಂಸ್ಥೆಯಲ್ಲಿ ಈ ಗೀತೆಗಳು ರಿಲೀಸ್ ಆಗಿದೆ. ದಯವಿಟ್ಟು ತಾವೆಲ್ಲರೂ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದರಲ್ಲಿ ಒಂದು ಮತ್ತಲ್ಲಿ ಅನ್ನೋ ಒಂದು ಸಾಂಗು ತುಂಬ ವೈರಲ್ ಆಗಿದೆ.
ನಾರ್ತ್ ಕನ್ನಡದಲ್ಲಿ ಹೆಚ್ಚು ಕಡಿಮೆ ಪ್ರತಿಯೊಂದು ಯೂಟ್ಯೂಬ್ ಚಾನಲಲ್ಲೂ 1 ಮಿಲಿಯನ್ ಗಟ್ಟಲೆ ಓಡಿದೆ. ಹೆಚ್ಚು ಕಡಿಮೆ 25ರಿಂದ 30 ಮಿಲಿಯನ್ ವ್ಯೂಸ್ ಆಗಿದೆ ಮತ್ತಲ್ಲಿ ಕುಣಿಯೋಣ ಸಾಂಗು. ಸೊ ಈ ಚಿತ್ರಕ್ಕೆ ತಮ್ಮ ಮಾಧ್ಯಮ ಮಿತ್ರರ ಸಪೋರ್ಟು ಸಹಕಾರ ಬೇಕು. ಅತಿ ಶೀಘ್ರದಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮತ್ತೆಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಮಾಧ್ಯಮ ಮಿತ್ರರು, ನನ್ನ ಸ್ನೇಹಿತರು ಎಲ್ರಿಗೂ ನಮಸ್ಕಾರ. ಈಗ ಛಾಯಾ ಹೆಸರೇ ಛಾಯಾ ಅಂತ ಹೇಳಿದ ತಕ್ಷಣ ಏನೋ ಒಂದು ಅಟ್ರಾಕ್ಟ್ ಇದೆ ಇದರಲ್ಲಿ ಒಂದು ಹಾಡು ತುಂಬಾ ಅದ್ಭುತವಾಗಿ ವೈರಲ್ ಆಗಿ ಮತ್ತಲ್ಲಿ ಕುಣಿಯೋಣ ಬಾರ ಅಂತ ಅಂದ್ಬಿಟ್ಟು ಒಂದು ಹಾಡು ಮೋರ್ ದೆನ್ ಒಂದು 10 ಹೇಳ್ದಂಗೆ ಯಾವಾಗಲೇ ಮಂಜುಕ ಹೇಳ್ದಂಗೆ 30 ಮಿಲಿಯನ್ ಅಷ್ಟು ಪ್ಲಸ್ ರನ್ ಆಗಿದೆ. ಅಂದ್ರೆ ಸುಮಾರು ಎಲ್ರಿಗೂ ಈ ಸಿನಿಮಾದ ಟೈಟ್ಲು ಗೊತ್ತಾಗ್ತಾ ಇದೆ. ಸೊ ಅದಷ್ಟೇ ವೈರಲ್ ಆಗಿ ಆ ಸಿನಿಮಾ ಮತ್ತೆ ಎಲ್ಲರೂ ಚಲನಚಿತ್ರ ಬಂದು ನೋಡೋ ಥರ ಆಗಲಿ. ಯಾಕಂದ್ರೆ ಹಾಡು ಚೆನ್ನಾಗಿದೆ ಅಂದಾಗ ಒಂದು ನಮಗೆ ಸಿನಿಮಾಗೆ ಟೈಟಲ್ ಏನಂತ ಹೇಳಿದ್ರೆ ಒಂದು ಹಾಡು ಚೆನ್ನಾಗಿ ವೈರಲ್ ಆಯ್ತು ಅಂದ್ರೆ ಸಿನಿಮಾ ಚೆನ್ನಾಗಿದೆ ಅಂತಾನೆ ಅರ್ಥ. ಸೊ ಹಾಗಾಗಿ ಚೆನ್ನಾಗಿದೆ ಹಾಡು, ಮತ್ತೆ ಸಿನಿಮಾನು ಚೆನ್ನಾಗಿದೆ, ನಾನು ನೋಡಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಸಿನಿಮಾ ಗೆಲ್ಲಿಸಿ. ಧನ್ಯವಾದಗಳು. ಖಂಡಿತವಾಗ್ಲೂ ಬಂದಿದೆ, 100% ಬಂದಿದೆ. ಅದರಲ್ಲಿ ಎಲ್ಲರಿಗೂ ಶೇರ್ನೂ ಇದೆ. ಹಾಗೆ ಚಿತ್ರದ ನಾಯಕರಾದಂಥ ನಮ್ಮ ಆನಂದ್ ಆರ್ಯ ಸರ್ಗೆ ಒಳ್ಳೇದಾಗಲಿ ನಾನು ಮನಸಾರೆ ಕೇಳ್ತಾ ಇದ್ದೀನಿ. ಆನಂದ್ ಆರ್ಯ ಸರ್. ಸೊ ಈಗಾಗಲೇ ಮಾರಕಾಸ್ತ್ರ ಅನ್ನೋ ಒಂದು ಸಿನಿಮಾ ರಿಲೀಸು ಆಯಿತು. ಸೊ ಇದು 2ನೇ ಸಿನಿಮಾ ಅವ್ರದ್ದು. ಒಂದು ಅಪ್ಪು ಶಾಡೋ ಥರ ಕಾಣ್ತಾ ಇದ್ದಾರೆ ಇಡೀ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ಜಗ್ಗು ಮಾಸ್ಟರ್ ಅವ್ರನ್ನ. ಒಳ್ಳೇದಾಗಲಿ ಸರ್ ತಮಗೆ. ನಮಸ್ಕಾರ. ವೇದಿಕೆಯಲ್ಲಿ ಕೂತ್ಕೊಂಡಿರೋ ಎಲ್ಲರಿಗೂ ಹಾಗೂ ನಮ್ಮ ಮಾಧ್ಯಮ ಮಿತ್ರರು ಹಾಗೂ ಆ್ಯಕ್ಚುಲಿ ಲಾಸ್ಟ್ ವೀಕ್ ನಾವೆಲ್ಲ ಮೀಟ್ ಮಾಡಿದ್ವಿ ಅನ್ಸುತ್ತೆ ಲೇಡೀಸ್ ಬಾರಲ್ಲಿ. ನಮ್ಮ ಸಿನಿಮಾ ಆ್ಯಕ್ಚುಲಿ ನಾನು ಪ್ರೊಡ್ಯೂಸರ್ ಆಗಿದ್ದೆ. ಈಗ ಛಾಯಾ ಸಿನಿಮಾದಲ್ಲಿ ಆ್ಯಕ್ಚುಲಿ ನನಗೊಂದು ಮೇಜರ್ ರೋಲ್ ಕೊಟ್ಟಿದ್ದಾರೆ ಜಗ್ಗು ಮಾಸ್ಟರು ಹಾಗೂ ಮೇಡಮ್ ನಂದ ನಂದ ಮೇಡಮ್ ಅವರೆಲ್ಲ ನಮಗೆಲ್ಲ ತುಂಬ ಪರಿಚಯ ಇದ್ದರು. ಸೊ ಇದ್ರಲ್ಲಿ ನಾನು ಆದಷ್ಟೇನೋ ಮಾಡಿಕೊಂಡು ಈ ಸಿನಿಮಾದಲ್ಲಿ ಒಳ್ಳೆ ನಟನೆ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಜಗ್ಗು ಮಾಸ್ಟರ್ ನನ್ನ ಸಾಕು ಸಿನಿಮಾಗಳು ಜಗ್ಗು ಮಾಸ್ಟರ್ ನನ್ನ ಡ್ಯಾನ್ಸ್ ಮಾಸ್ಟರ್ ಆಗಿದ್ದರು. ಸೊ ಇದರಲ್ಲಿ ಮಾಡಿ ಅಂತೇಳಿ ಇದೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನಮ್ಗೆ, ಇನ್ಸ್ಪೆಕ್ಟರ್ ಪಾತ್ರ. ಇದನ್ನು ಚೆನ್ನಾಗಿ ಬಯಸ್ಕೊಂಡು ಹೋಗಿದ್ದೀನಿ. ಖಂಡಿತ ಈ ಸಿನಿಮಾ ನಿಮ್ಮ ಆಶೀರ್ವಾದ, ಮಾಧ್ಯಮದ ಆಶೀರ್ವಾದ ನಮ್ಗೆ ಖಂಡಿತ ಬೇಕೇ ಬೇಕು. ಖಂಡಿತ ನೀವೆಲ್ಲ ನಮಗೆ ಸಹಕಾರ ಕೊಟ್ಟರೆ ಖಂಡಿತ ಆಲ್ರೆಡಿ ನಮ್ಮ ಛಾಯಾ ಸಿನಿಮಾ ತುಂಬಾ ಒಂದು ಹೆಸರು ಬಂದಿಲ್ಲ ಲಾಸ್ಟ್ ಟೈಮ್ ಇದಾದಾಗ. ಈ ಸಿನಿಮಾ ಖಂಡಿತವಾಗೂ ಒಂದು ಪ್ರೋತ್ಸಾಹ ಕೊಡ್ತೀರಾ ಅಂದ್ಕೊಂಡು ನನ್ನಿಂದ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಖಂಡಿತ ನಿಮಗೆಲ್ಲ ಮತ್ತೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಬಂದಿರೋದಕ್ಕೆ. ಅಂಡ್ ಫಸ್ಟ್ ಆಫ್ ಆಲ್ ಮೀಡಿಯಾ ಪೀಪಲ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮದವ್ರಿಗೆ ತುಂಬ ಧನ್ಯವಾದಗಳು. ಮತ್ತು ನನ್ನ ಜೊತೆಗೆ ಆ್ಯಕ್ಟ್ ಮಾಡುವಂಥ ಆರ್ಟಿಸ್ಟ್ಗಳು ಮತ್ತು ನಮ್ಮ ಡೈರೆಕ್ಟರ್ ಸರ್ ಮತ್ತು ನಂದನ ಮೇಡಮ್, ಪ್ರೊಡ್ಯೂಸರ್ ಮ್ಯಾಮ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಇದು ಫಸ್ಟ್ ಮೂವಿ ಆಗಿರೋದ್ರಿಂದ ನಂಗೆ ಇದ್ರ ಮೇಲೆ ತುಂಬ ಹೋಪ್ಸ್ ಇದೆ. ಆ್ಯಂಡ್ ಈ ಮೂವಿಲಿ ನಾನು ಸೆಕೆಂಡ್ ಹೀರೋಯಿನ್ ಆಗಿ ಪ್ಲೇ ಮಾಡಿದ್ದೀನಿ. ಆ್ಯಂಡ್ ಈ ಮೂವಿಲಿ ನಾನು ಸ್ವಲ್ಪ ಬೋಲ್ಡ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ಆ್ಯಂಡ್ ಈ ಮೂವಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ನಾನು ಈ ಮೂವಿಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ನೀವೆಲ್ಲ ನೋಡಿ ಹೇಳಬೇಕು ನನಗೆ ಹೆಂಗಿದೆ ನಾನು ಆ್ಯಕ್ಟ್ ಮಾಡಿರೋದು ಅಂತ. ಆ್ಯಂಡ್ ನಾನಿದು ಫಸ್ಟ್ ಮೂವಿ ಆಗಿರೋದ್ರಿಂದ ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಡಾಕ್ಟರ್ ರಾಜಶೇಖರ್ ಅಂತ ಆ್ಯಕ್ಚುಲಿ ನನ್ನ ಸಿನಿಮಾ ಹಂತಗಳಿಗೆ ಇವೆಲ್ಲ ಮಧು ಸಲ್ಲ ಫುಲ್ ಪರಿಚಯ ಇದ್ದಾರೆ, ಮನವಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಖಂಡಿತ ಈ ಸಿನಿಮಾನ ಒಂದೊಳ್ಳೆ ಪಾತ್ರ ಕೊಟ್ಟಿದ್ದಾರೆ ತುಂಬ ಜಗ್ಗು ಮಾಸ್ಟರ್ ಅವ್ರು. ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ನಾನು ಬರೋ ತಿಂಗಳು ರಿಲೀಸ್ಗೆ ರೆಡಿ ಇದೆ. ಸೊ ಅದಕ್ಕೆ ಮೇಯ್ನ್ ಕಾರಣಕರ್ತರು ನಮ್ಮ ನಂದನ ಮೇಡಮ್ ಹಾಗೂ ಜಗ್ಗು ಮಾಸ್ಟ್ರು. ನಿಜವಾಗ್ಲೂ ಒಬ್ಬರು ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ನಿಜವಾಗ್ಲೂ ಛಾಯಾ ಸ್ಟಾರ್ಟ್ ಆದವಾಗ ನನಗೆ ಗೊತ್ತಾಯಿತು. ಸಿನಿಮಾ ಮಾಡೋದು ಅಷ್ಟು ಸುಲಭ ಅಲ್ಲ. ಸಿನಿಮಾನ ರಿಲೀಸ್ವರೆಗೂ ತಗೊಬರೋದಿದೆಯಲ್ಲ ಅದು ಇನ್ನೂ ಕಷ್ಟ. ಬಟ್ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅವರಿಬ್ಬರಿಗೂ. ಬಟ್ ಕೆಲವೊಂದು ಕಡೆ ನಾನು ನೋಡ್ದಂಗೆ ನಿಜವಾಗ್ಲೂ ಸಾಂಗ್ಸ್ ಆಗಿರ್ಬೋದು ಮತ್ತು ಮೇಕಿಂಗ್ ಎಡಿಟಿಂಗ್ ಆಗಿರ್ಬೋದು, ನಮ್ಮ ಮ್ಯೂಸಿಕ್ಕು ತುಂಬ ಅದ್ಭುತವಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಅಫ್ಕೋರ್ಸ್ ಜನರಿಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಮತ್ತು ಇನ್ನೊಂದು, ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗ್ತಿದೆ. ಮಾಧ್ಯಮದವರು ನಿಮ್ಮ ಸಪೋರ್ಟು ನಮಗೆ ತುಂಬಾ ಅಗತ್ಯ. ನಿಮ್ಮಿಂದನೇ ನಾವು ನಮ್ಮ ಛಾಯಾ ಸಿನಿಮಾ ಗೆಲ್ಸ್ಕೊಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ಕರ್ನಾಟಕ ಜನತೆಗೂ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಈ ಸಿನಿಮಾ
ಕಷ್ಟಪಟ್ಟು ಅಲ್ಲ ಇಷ್ಟಪಟ್ಟು ಮಾಡಿದ್ದಾರೆ ನಮ್ಮ ಜಗ್ಗು ಮಾಸ್ಟ್ರು. ಯಾಕಂದರೆ ಅವರ ಹಿಸ್ಟ್ರಿನಲ್ಲಿ ಇದು ಮೊದಲನೇ ಮೂವಿ. ರಿಲೀಸ್ ಆಗಲೇಬೇಕು ಅಂತ ತುಂಬ ಸರಿ ಅವ್ರಿವ್ರನ್ನ ಕೇಳಿಕೊಂಡು ಅವ್ರಿವ್ರನ್ನ ನಿಜವಾಗ್ಲೂ ಅದು ಹೇಳೋಕ್ಕಾಗಲ್ಲ. ಯಾಕಂದರೆ ನಾನು ಕೆಲವು ಸರಿ ಅವ್ರ ಜೊತೆಯಲ್ಲಿದ್ದೆ. ಸೊ ನನಗೂ ಹೇಳಿದಾಗ ನನಗೆ ನಿಜವಾಗ್ಲೂ ಅದು ತುಂಬಾ ಕಷ್ಟ ಅಂತ ಅನ್ನಿಸ್ತು. ಒಬ್ಬರು ನಿರ್ಮಾಪಕರು ಒಂದು ಸಿನಿಮಾ ಈ ಹಂತಕ್ಕೆ ತೊಗೊಂಬರೋದಕ್ಕೆ ನಿಜವಾಗ್ಲೂ ಮೇನ್ ಕಾರಣಕರ್ತರು ನಮ್ಮ ನಂದನ ಮೇಡಮ್ ಹಾಗೂ ಜಗ್ಗು ಮಾಸ್ಟ್ರು. ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ ಆ್ಯಂಡ್ ಥ್ಯಾಂಕ್ ಯು. ಸರ್, ನನ್ನ ಪಾತ್ರ ಇದರಲ್ಲಿ ಪಾಸಿಟಿವ್ ಕ್ಯಾರೆಕ್ಟರು. ಅಂದರೆ ಫ್ರೆಂಡ್ಸ್ ಎಲ್ಲ ಇರ್ತಾರೆ 4 ಜನ. ಸೊ ಅವ್ರ ಮಧ್ಯ ಆಗುವಂಥ ಮನಸ್ತಾಪಗಳು ಮತ್ತು ಅಲ್ಲಿ ನಡೆಯುವಂಥ ಚಟಗಳು, ಅಂದರೆ ಇವಾಗ ದುಡ್ಡಿರೋರು ಏನೇನು ಚಟದಲ್ಲಿರ್ತಾರೆ, ಸೊ ಅದೆಲ್ಲ ಅವ್ರನ್ನ ನಾನು ಒಳ್ಳೆ ದಾರಿಯಲ್ಲಿ ತೊಗೊಬರೋದು. ಇಂಜಿನಿಯರಿಂಗ್ ಸರ್, ನಾವು ಸಾಫ್ಟ್ವೇರ್ ಇಂಜಿನಿಯರ್ಸು, ನಾವು 4 ಜನನು. ಸೊ ಅದೊಂದು ಮನೆಯಲ್ಲಿ ನಡೆಯುವಂಥ ಘಟನೆ ಅದು. ಸೊ ಅಲ್ಲಿ ಹಾರರ್ ಇದೆ, ಅಂದರೆ ಹಾರರ್ ಬೇಸ್ಡು, ಸೊ ಹಾರರ್ ಇದೆ ಅಂತ ಹೇಳ್ಬೋದು. ಪ್ಲಸ್ ಅಲ್ಲಿ ನಮ್ಮ ಫ್ರೆಂಡ್ಸ್ ಮಧ್ಯ ಏನೇನು ನಡೆಯುತ್ತೆ, ಸೊ ಆ ಘಟನೆಗಳನ್ನ ಎಳೆ ತೋರಿಸಿದ್ದಾರೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಂದ. ಈ ಛಾಯಾ ಮೂವಿಗೆ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡಿದ್ದೀನಿ. ಇದರಲ್ಲಿ ತುಂಬ ಖುಷಿ ಆಗ್ತಾ ಇದೆ. ಡೈರೆಕ್ಟರ್ ಜಗ್ಗು ಸರು ಒಂದು ಒಳ್ಳೆ ಕತೆ ಹೇಳಿದ್ರು ನಮಗೆ. ಆ್ಯಕ್ಚುಲಿ ಈ ಫೀಲ್ಡಿಗೆ ಬರಬೇಕು ಅಂತ ನಾವು ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಆ್ಯಕ್ಟ್ರಾಗಿ ಮಾಡಬೇಕು ಅಂತ ಆಸೆ ಇದ್ದಿದ್ದು, ಬಟ್ ಆ್ಯಕ್ಟ್ರಾಗಿ ತಗೊಳ್ಳಿಲ್ಲ ನಮ್ಮ ಜಗ್ಗು ಸರು. ಸೊ ಯಾಕೆ ಅಂದರೆ ಫೇಸ್ ಇಲ್ವಂತೆ ನಮಗೆ, ಸೊ ಬೇಡ ಆ್ಯಕ್ಟಿಂಗ್ ಫೇಸ್ ಇಲ್ಲ ಅಂದ್ಬಿಟ್ಟು ತಗೊಂಡಿಲ್ಲ. ಸೊ ಪ್ರೊಡ್ಯೂಸ್ ಮಾಡೋಣ ಅಂತ ಬಂದ್ವಿ. ಸೊ ಒಂದು ಒಳ್ಳೆ ಕತೆ ಹೇಳಿದ್ರು, ತುಂಬಾ ಇಷ್ಟ ಆಯಿತು ನಮಗೆ. ಸೊ ಸಸ್ಪೆನ್ಸು, ಹಾರರ್ ಇದೆ. ಮತ್ತು ಇವಾಗಿನ ಜನ್ರೇಷನ್ ಹುಡುಗರನ್ನ ಜೊತೆಲಿ ಇಟ್ಕೊಂಡ್ರೆ, ಅದು ಫ್ಯಾಮಿಲಿಗೆ ಎಂಟ್ರಿ ಆಗಿದ್ರೆ, ಸೊ ಫ್ಯಾಮಿಲಿಯಲ್ಲಿ ಏನೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ಜಗ್ಗು ಸರು. ಸೊ ತುಂಬ ಇಷ್ಟ ಆಯಿತು ನಮಗೆ. ನಮ್ಮ ಇವರು ಮಂಜು ಕವಿ ಸರು ತುಂಬ ಚೆನ್ನಾಗಿ ಲಿರಿಕ್ ಬರೆದಿದ್ದಾರೆ, ಮತ್ತು ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ನೀವೇ ನೋಡಿದ್ದೀರಾ. ಸೊ ಕೆಲವು ಸಾಂಗ್ಸ್ ತುಂಬ ಹಿಟ್ ಆಗಿದೆ, ಎಲ್ಲ ಖುಷಿ ಆಗ್ತದೆ ನಮಗೆ. ಸೊ ಸಾಂಗ್ಸ್ ಮಾಡಿಕೊಟ್ಟಿದ್ದಕ್ಕೆ ಮಂಜು ಕವಿ ಸರ್ ತುಂಬ ಥ್ಯಾಂಕ್ಸ್. ಮತ್ತು ಸಿರಿ ಮ್ಯೂಸಿಕ್ ಸರ್ಗೂ ತುಂಬ ಥ್ಯಾಂಕ್ಸ್. ನಿಮ್ಮದು ತುಂಬ ಚೆನ್ನಾಗಿ ಪ್ಲೇ ಆಗ್ತಾ ಇದೆ ಎಲ್ಲ ಕಡೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಸೊ ಫಸ್ಟ್ ಆಫ್ ಆಲ್ ಇದರಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ನಿಮ್ಮ ಮಾಧ್ಯಮದವ್ರು ನಮಗೆ ಸಪೋರ್ಟ್ ಬೇಕು. ಯಾಕೆಂದರೆ ಇದರಲ್ಲಿ ಎಲ್ಲರೂ ಹೊಸಬ್ರೇ ಇರೋದ್ರಿಂದ, ಸೊ ನೀವು ಯಾವ ಥರ ತೊಗೊಂಡು ಹೋಗ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಮೂವಿ. ನಮ್ಮನ್ನು ಬೆಳೆಸಿ, ಕೆಲವರು ಮೂವಿ ಅಂದರೆ ಪ್ಯಾಷನ್ ಅಂತ ಅಂದ್ಕೊಂಡಿರ್ತಾರೆ, ಬಟ್ ಕೆಲವರು ಎಷ್ಟು ಕಷ್ಟ ಇರುತ್ತೆ ಇದರಲ್ಲಿ ಅಂತ ನಮ್ಗೆ ಗೊತ್ತು. ಸೊ ಆನ್ ಸ್ಕ್ರೀನು ಆಫ್ ಸ್ಕ್ರೀನು ವರ್ಕ್ ಮಾಡೋದು ಎಷ್ಟು ಕಷ್ಟ ಇದೆ, ಎಷ್ಟು ಊಟ ಇಲ್ಲ, ನಿದ್ದೆ ಇಲ್ಲ, ಸೊ ಎಷ್ಟು ಕಮಿಟ್ಮೆಂಟ್ಸ್ ಇರುತ್ತೆ ಅನ್ನೋದೆಲ್ಲ ಗೊತ್ತಾಗಿದೆ ನಮ್ಗೆ ಇದರಲ್ಲಿ. ಸೊ ಇದನ್ನ ನೀವು ಬೆಳೆಸ್ಬೇಕು. ಅದನ್ನ ಏನು ಮಾಡ್ಕೊಂಡು ನಿಮಗೆ ಅನ್ವಯಿಸೋ ಥರ ಆ ಕಥೆನ ಮಾಡೋಣ ಅಂತ ಹೇಳಿದ್ದೀನಿ ಮ್ಯಾಮ್. ಸರ್, ಅದು ಇಲ್ಲಾಂದರೆ ನಮ್ಮ ಛಾಯಾ ಸಿನಿಮಾಗೆ ಮೇಡಮೇ ಹೀರೋಯಿನ್ ಆಗಬೇಕಾಗಿತ್ತು. ಜಗ್ಗು ಮಾಸ್ಟ್ರು ನಾವು ತುಂಬ ವರ್ಷದಿಂದ ಫ್ರೆಂಡ್ಸು. ನಾವು ನಮ್ಮ ಜಗ್ಗು ಮಾಸ್ಟ್ರು ಮತ್ತು ನಾವು ತುಂಬ ಕ್ಲೋಸ್ ಫ್ರೆಂಡ್ಸು. ಯಾವಾಗ ಹೋದ್ರೂ ಎಲ್ಲೋದ್ರೂ ಸಿಗ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ ಕ್ಲೋಸ್ ಆಗಿ. ಮಸ್ಟೇ ಈ ಥರ ಒಂದು ಛಾಯಾ ಅಂತ ಮೂವಿ ಇದೆ, ಬಂದು ನೀವು ಫೈಟ್ಸ್ ಮಾಡಿಕೊಡಿ ಅಂತ ಹೇಳಿದ್ರು. ಖಂಡಿತ ಮಸ್ಟೇ, ನೀವೊಬ್ಬರು ಟೆಕ್ನಿಷಿಯನ್ಸ್ ಆಗಿ ಇದೆಲ್ಲ ಮಾಡಿ, ನೀವು ಮಾಸ್ಟ್ರು ಸಹ ಕೊರಿಯೋಗ್ರಾಫರು, ತುಂಬಾ ಫ್ರೆಂಡ್ ಇದ್ದಾರೆ, ಖಂಡಿತ ಮಾಡೋಣ ಅಂತ ನಾನೆಲ್ಲ ಒಪ್ಕೊಂಡೆ. ಬಟ್ ಅದೇ ಥರ ನನಗೆ ಫೈಟ್ಸ್ 2 ಫೈಟ್ಸ್ ಮಾಡುವಾಗ 2 ಫೈಟ್ಗೂ ಎಲ್ಲ ಪ್ರಾಪರ್ಟಿಗಳು ಕೇಳಿದಾಗೆಲ್ಲ ಕೊಟ್ಟರು. ಇಂಥದ್ದು ಇಲ್ಲ ಅಂತ ಹೇಳಲಿಲ್ಲ. ಬಜೆಟಿಂಗ್ ಇದೆ ಮಸ್ಟೇ ಈ ಥರ ಮಾಡಿ ಅಂತ ಮಾಡಿದೆ. ನಮ್ಮ ರಾಜ್ಕಿಶೋರ್ ಅವರು ಒಂದು ಗುಜರಿ ಫೈಟು ಅದೊಂದು ಬೇರೆ ಮಾಡಿದ್ದೀವಿ ನಾವು. ರಾಜಶೇಖರ್ ಅವ್ರದ್ದು ಗುಜರಿ ಅದು. ಬಟ್ ಅಲ್ಲಿ ಮೆಟೀರಿಯಲ್ಸ್ಗಳದು ಎಲ್ಲಿ ಹೊಡ್ಕೋತಾರೆ, ಎಲ್ಲಿ ಏಟ್ ಮಾಡ್ಕೋತಾರೆ ಅನ್ನೋದೇ ನನಗೆ ಭಯ ಇತ್ತು ಅವರು. ಆಮೇಲೆ ಸರಿ ಫುಲ್ ಸೇಫ್ಟಿ ಕೊಟ್ಬಿಟ್ಟು ರೋಪ್ ಶಾಟ್ಸ್ ಅದು ಇದೆಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ರು. ಮತ್ತು ನಮ್ಮದು ಆನಂದ್ ಆರ್ಯದವರಂತೂ ಕೇಳೋದೇ ಬೇಡ, ಅವರು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಫೈಟು. ಒಂದು ರೆಸಾರ್ಟ್ಸು, ಅದು ಕನಕಪುರ ರೋಡ್ ಹತ್ರ ಅದೆಲ್ಲೋ ಬರುತ್ತೆ. ಬಟ್ ಏನಂದರೆ ಅಲ್ಲಿ ಪ್ರಾಪರ್ಟಿಗಳು ಏನಿತ್ತು ಅಂತಂದ್ರೆ ಇವ್ರು ಆ್ಯಂಗಲಲ್ಲಿ ನಾನು ಆ್ಯಂಗಲ್ ಇಡಬೇಕಾದ್ರೂ ಅಷ್ಟೇ ಪುನೀತ್ ಥರನೇ ಕಾಣಬೇಕು ಅನ್ನೋದೇ ಆ್ಯಂಗಲಲ್ಲಿ ಮೂಮೆಂಟಲ್ಲಿ ಫೈಟ್ಸ್ ಅದನ್ನು ಮಾಡಿಸಿದ್ದೀನಿ. ತುಂಬ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಎಲ್ಲ ಇಡೀ ಟೀಮಲ್ಲಿ ಎಲ್ಲ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಬಗ್ಗೆ ಏನು ಪರಿಚಯ ಮಾಡೋ ಅವಶ್ಯಕತೆ ಇಲ್ಲ. ಮೂರ್ತಿ ಅಂತ ನಮ್ಮ ಮಗ ಅವರ DOP ಮಾಡಿದ್ದಾರೆ ಸಿನಿಮಾಗೆ, ಅವ್ರು ಬರೋಕ್ಕಾಗಿಲ್ಲ.
ಹಾಗೆ ನಿಮ್ಮ ಪ್ರೋತ್ಸಾಹ ಅಂತ ಇದ್ದೇ ಇದೆ. ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ಬೆಸ್ಟ್ ಆಫ್ ಲಕ್ ಛಾಯಾಚಿತ್ರ ತಂಡಕ್ಕೆ. ಮತ್ತೆ ನಮ್ಮ ಸಿನಿಮಾ ಹೀರೋಯಿನು ಎಲ್ಲರೂ ಲೇಟ್ ಬರ್ತಾರೆ, ನಮ್ಮ ಹೀರೋಯಿನ್ ಲೇಟಾಗಿ ಬರ್ತಿದ್ದಾರೆ. ನನ್ನ ಬಗ್ಗೆ ಪರಿಚಯ ಮಾಡೋಂಥ ಅವಶ್ಯಕತೆ ನನಗೇನಿಲ್ಲ. ನಮ್ಮ ಮಗ DOP ಮಾಡಿದ್ದಾರೆ, ವೀನಸ್ ನರಸಮೂರ್ತಿ ಅಂತ. ಅವರು ಬರೋಕ್ಕಾಗಿಲ್ಲ, ಆಗಿ ಬಂದಿದ್ದೀನಿ. ನಿಮ್ಮ ಸಹಾಯ ಯಾವಾಗಲೂ ಇರಲಿ. ನಮ್ಮ ಛಾಯಾಚಿತ್ರ ತಂಡಕ್ಕೆ ಬೆಸ್ಟ್ ಆಫ್ ಲಕ್, ಒಳ್ಳೆಯದಾಗಲಿ. ಹಾಂ ಸರ್, DOP ಮಾಡಿದ್ದಾರೆ ಸರ್, ಚೆನ್ನಾಗಿ ಮಾಡಿದ್ದಾರೆ. ನಾವು ಹೇಳ್ಕೋಬಾರ್ದು, ನೀವು ಹೇಳ್ಬೇಕು. ಇರಲಿ, ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ಮಾಸ್ಟರ್ ಸೊಬಟ್ಟೆ ತುಂಬ ಇದೆ. ಓಕೆ, ನಮ್ಮ ತೇಜು ಮಾತಾಡ್ತಾರೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಮೂವಿ ರಿಲೀಸ್ ಆಗ್ತಿದೆ, ತುಂಬಾ ಖುಷಿ ಆಗುತ್ತೆ. ಸರಿ ಇರ್ಲಿಲ್ಲ, ಆಕ್ಚುಲಿ ನಾನು ಹೌದೌದು ಇರ್ಲಿಲ್ಲ, ಸ್ವಲ್ಪ ಲೇಟ್ ಆಯ್ತು. ದಯವಿಟ್ಟು ಕ್ಷಮೆ ಇರಲಿ ಸರ್, ಅವ್ರು ತುಂಬ ಕಾಲ್ ಮಾಡ್ಕೊಂಡು ತುಂಬ ದೂರದಿಂದ ಲೇಟ್ ಆಯ್ತು, ಸಾರಿ. ಮೂವಿ ರಿಲೀಸ್ ಆಗ್ತಿದೆ, 2 years ಇಂದ ವೆಯ್ಟ್ ಮಾಡ್ತಿದ್ವಿ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಸೊ ತುಂಬಾ ಖುಷಿ ಆಗ್ತಿದೆ. ಸರ್ ಇದರಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಲೈಕ್ ಸರ್ ಸೀರಿಯಲ್ ಮಾಡ್ತಿದ್ದೆ, ನೆಗೆಟಿವ್ ಲೀಡು. ಸೊ ಕ್ಷಮಾ ಸೀರಿಯಲ್ ಮತ್ತೆ ಶ್ರುತಿ ಸೇರಿದಾಗ ಅಂತ. ಸೊ ಅದರಲ್ಲಿ ರಾಹುಲ್ ಸರ್ ಅಂತ ಇದ್ರು, ಅವ್ರು ಹಿಂಗೆ ಜಗ್ಗು ಸರ್ ಒಂದು ಮೂವಿ ಮಾಡ್ತಿದ್ದಾರೆ, ಆಡಿಷನ್ಗೆ ಹೋಗಿ ಆಡಿಷನ್ ಕೊಡಿ, ಸೆಲೆಕ್ಟ್ ಆಗ್ತೀರಾ ಏನಂತ ಹೇಳ್ತಾರೆ ಅಂತ ಹೇಳಿದ್ರು. ಸೊ ಫೈನಲಿ ಸೆಲೆಕ್ಟ್ ಆಗಿದೆ. ಆ್ಯಕ್ಟಿಂಗಲ್ಲೆಲ್ಲ ಒನ್ ಶಾಟ್ ಟೇಕ್ ತೊಗೊಂಡಿದ್ದಾರೆ. ಸೊ ಅದು ಓಕೆ. ಬಟ್ ನಾನು ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಟೆಕ್ನಿಷಿಯನ್ಸು, ನಮ್ಮ ಇವರು ಅಸಿಸ್ಟೆಂಟ್ ಡೈರೆಕ್ಟ್ರು ನಮ್ಮ ಜಗ್ಗು ಮಾಸ್ಟ್ರಿಗೆ ತುಂಬ ಸಪೋರ್ಟ್ ಮಾಡಿದ್ರು. ಹಾಗೆ ನಮ್ಮ ಜಾನಿ ಮಾಸ್ಟ್ರು, ಆಮೇಲೆ ಫೈಟರ್ಸು, ನಿಜವಾಗ್ಲೂ ಫೈಟರ್ಸ್, ನಾನೇನು ಫೈಟ್ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ, ಅವರಂತೂ ಸೂಪರಾಗಿ ನಿಜವಾಗ್ಲೂ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಒದೆ ತಿನ್ನೋದಾಗಿರ್ಬೋದು, ಇನ್ ಕೇಸ್ ಕಾಲು ತಪ್ಪಿ ಟಚ್ ಆಗಿಬಿಡೋದು, ನಿಜವಾಗ್ಲೂ ನನಗೆ ಬೇಜಾರಾಗ್ತಿತ್ತು. ಬಟ್ ಎಲ್ಲದಕ್ಕೂ ನಿಜವಾಗ್ಲೂ ಇಷ್ಟ ಚೆನ್ನಾಗಿ ಬರೋದಕ್ಕೆ ಕಾರಣನೇ ಫೈಟರ್ಸು. ಮತ್ತು ನಮ್ಮ ಡ್ಯಾನ್ಸರ್ಸ್ ಸೂರ್ಯ ಆಗಿರ್ಬೋದು, ಮತ್ತು ನಮ್ಮ ಇವರು ಸತೀಶು. ಸೊ ಅವ್ರಿಗೆಲ್ಲ ನಾನು ನಿಜವಾಗ್ಲೂ ಧನ್ಯವಾದಗಳು ಹೇಳ್ತೀನಿ. ರಾಜಶೇಖರ್ ಸರ್, ರಾಜ್ ಪ್ರಭು ಸರ್, ಮಂಜು ಕವಿ ಸರ್, ಹಾಗೆ ನಮ್ಮ ಚಿಕ್ಕಣ್ಣ ಸರ್ ಕೂಡ ಮೊನ್ನೆ ತಾನೇ ಫೋನ್ ಮಾಡ್ಬಿಟ್ಟು ಮಾತಾಡ್ತಾ ಇದ್ರಿ ಹಾಗೆ. ಸೊ ತುಂಬಾ ನಿಜವಾಗ್ಲೂ ನಮ್ಮ ಮೇಲೆ ಒಂದು ಕಾಳಜಿ ಇಟ್ಟಿದ್ದೀರಾ, ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜಾನಿ ಮಾಸ್ಟರ್, ನಿಜವಾಗ್ಲೂ ನನಗೆ ಒಳ್ಳೆ ಫೈಟ್ಸ್ ಕೊಟ್ಟಿದ್ದೀರಾ. ನಿಜವಾಗ್ಲೂ ಥ್ಯಾಂಕ್ಸ್. ಎಸ್ಪೆಷಲಿ ಹೀರೋ ಕೈಯಲ್ಲಿ ತುಂಬಾ ಒಳ್ಳೆ ಅನಿಸಿದ್ದೀರಾ. ಥ್ಯಾಂಕ್ ಯು.